ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಅಂದರೆ ಬುಧವಾರ ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ್ನೂ ಎಷ್ಟಪ್ಪ ಟೈಮು ಅಂದರೆ 4:15 ಆಗಿದೆ. ಅಷ್ಟು ಬೇಗ ಎದ್ದಿದ್ದೆ. ಇವತ್ತು ಯಾವುದೇ ಒಂದು ಪಕ್ಷಿ ಸೌಂಡ್ ಕೂಡ ಇರಲಿಲ್ಲ, ಪಕ್ಷಿಗಳೇ ಎದ್ದಿರಲಿಲ್ಲ. ನಾನು ಅಷ್ಟು ಬೇಗ ಎದ್ದಿದ್ದೆ. ಯಾಕೆ ಅಂದರೆ ಇವತ್ತು ಗುರುಪೌರ್ಣಮಿ ಇತ್ತಲ್ವ, ಬುಧವಾರ ಗುರುಪೌರ್ಣಮಿ ಇತ್ತು. ಮನೇಲಿ ಪೂಜೆ ಆಗಬೇಕಾಗಿತ್ತು. ಹಾಗೆ ನಮ್ಮ ಚಿಕ್ಕಪ್ಪ ಎಕ್ಸ್ಪೈರ್ ಆಗಿದ್ರು ಅಂತ ಹೇಳಿದ್ದೆ ಅಲ್ವಾ, ಅವ್ರದ್ದು 3 ದಿನದ ಶಾಸ್ತ್ರ ಇದೆ. ಆದರೆ 3 ದಿನದ ಹಾಡು, ಅದಕ್ಕೆ ಹೋಗಬೇಕು. ಅಷ್ಟರಲ್ಲಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೋಗೋಣ ಅಂತ ಬೇಗ ಎದ್ದು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಬಾಗಿಲೆಲ್ಲ ತೊಳ್ಕೊಂಬಂದೆ. ಫ್ರೆಂಡ್ಸ್, ಅದು ಏನು ಅದನ್ನು ವಿಡಿಯೋನ ಮಾಡಲಿಲ್ಲ. ಇವತ್ತು ಖಾರ ಪೊಂಗಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಟಿಫನ್ಗೆ. ಟಿಫನ್ ಎಲ್ಲ ಮಾಡಿ ಸ್ನಾನ ಮಾಡಿ ಇನ್ನೂ ಮನೆ ಒರೆಸಿಲ್ಲ. ಇವತ್ತು ಟಿಫನ್ ಮಾಡಿ ಆದಮೇಲೆ ಮನೆ ಒರೆಸೋಣ ಅಂತ ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ ತುಂಬ ದಿನವೇ ಆಗಿತ್ತು ಮಾಡಿ, ಹಾಗಾಗಿ ಸಡನ್ನಾಗಿ ನೆನಪು ಬಂತು, ಹೌದಲ್ವಾ ಖಾರ ಪೊಂಗಲ್ ಮಾಡೋಣ ಅಂತ ಮಾಡ್ತಿದ್ದೀನಿ. ನಾನು ಯಾವ ಥರಪ್ಪ ಮಾಡ್ತೀನಿ ಅಂದರೆ ನೋಡಿ, ಹೆಸರುಬೇಳೆನ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊತೀನಿ, ಡ್ರೈ ರೋಸ್ಟು. ಆಮೇಲೆ ತೊಳೆದ್ಬಿಟ್ಟು ಹಾಕ್ತೀನಿ. ತೊಳೆದ್ಬಿಟ್ಟು ಹಾಕಿ ಒಂದು ಅರ್ಧ kg ಅಕ್ಕಿಗೆ ಒಂದು 1/4 kg ಅಷ್ಟು ಹಾಕ್ತೀನಿ. ನಾನು ಈಕ್ವಲ್ಲಾಗಿ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕಲ್ಲ. ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಹೆಸರುಬೇಳೆ ಸ್ವಲ್ಪ ಕಡಿಮೆ ಹಾಕ್ತೀನಿ. ಎರಡನ್ನೂ ತೊಳೆದು ಹಾಕ್ಬಿಟ್ಟು 1 ಸ್ಪೂನ್ ಉಪ್ಪು, ಸ್ವಲ್ಪ ಟರ್ಮರಿಕ್ಕು, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು 2-3 ವಿಜಿಲ್ ಹಾಕ್ಸ್ಕೊತೀನಿ. ಇದು ಸ್ವಲ್ಪ ಅಕ್ಕಿ ಎಲ್ಲ ನುಣ್ಣಗೆ ಬೆಂದ್ರೇ, ಅಂದರೆ ಸಾಫ್ಟಾಗಿ ಬೆಂದ್ರೇ ಚೆನ್ನಾಗಿರೋದು ಪೊಂಗಲ್ಲು. ಅದಕ್ಕೋಸ್ಕರ ನುಣ್ಣಗೆ ಚೆನ್ನಾಗಿ ಒಂದು 2-3 ವಿಸಿಲ್ ಹಾಕ್ಸ್ಕೊತೀನಿ. ಈಗ ವಿಸಿಲೆಲ್ಲ ಹಾಕ್ಸ್ಕೊಂಡಿದ್ದಾಯಿತು. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೇ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಜೊತೆ ಸ್ವಲ್ಪ ಸಾಸಿವೆ, ಜೀರಿಗೆ, ಮೆಣಸು, ಸ್ವಲ್ಪ ಗೋಡಂಬಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಇದಕ್ಕೆ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊಬ್ಬರಿ ಎಲ್ಲ ಸ್ವಲ್ಪ, ಇದೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಇದನ್ನು ಹಾಕ್ಕೊತೀನಿ. ತುಂಬ ಈಸಿಯಾಗಿ ಮಾಡ್ಬೋದು ರೆಸಿಪಿ. ಹಾಗೆ ತುಂಬ ಟೇಸ್ಟಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಒಂಥರ ಖಾರವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೈನಿ ಸೀಸನ್ನಂತೂ ಮಾಡಿಕೊಂಡ್ರೆ ಬೆಳಗ್ಗೆನೇ ತುಂಬ ಚೆನ್ನಾಗಿರುತ್ತೆ. ಈ ಜೀರಿಗೆ, ಮೆಣಸು, ಆ ಫ್ಲೇವರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಒನ್ ಟೈಮ್ಗೆ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟೆ ಅಂತ ಹೇಳ್ಬೋದು. ಸ್ವಲ್ಪ ಅಕ್ಕಿ ಜಾಸ್ತಿ ಆಗಿಬಿಟ್ಟೆ. ಆಮೇಲೆ ನೆನಪು ಬಂತು, ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತಲ್ಲ ಅಂತ. ನೋಡಿ, ರೈಸ್ ಎಲ್ಲ ಕೂಗಿಸ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೈಡಲ್ಲಿ ಬಿಸಿ ನೀರನ್ನು ಇಟ್ಟಿದ್ದೀನಿ. ಅದನ್ನು ಒಗ್ಗರಣೆ ಮತ್ತು ಎಷ್ಟು ಬೇಕೋ ನಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಬಿಸಿನೀರನ್ನು ಸ್ವಲ್ಪ ಕಾಯಿಸಿ ಹಾಕ್ಕೊಡಿ. ಇಲ್ಲಾಂದರೆ ನೀವು ಅಕ್ಕಿ ಬೇಯುವಾಗಲೇ ಸ್ವಲ್ಪ ಜಾಸ್ತಿ ಹಾಕ್ಬಿಡಿ. ಎಷ್ಟು ಜಾಸ್ತಿ ಹಾಕಿದ್ರೂ ಸ್ವಲ್ಪ ಗಟ್ಟಿನೇ ಆಗಿಬಿಡುತ್ತೆ. ಇನ್ನು ಕುಕ್ಕರ್ ತುಂಬ ದೊಡ್ಡದಿಡಬೇಕು. ಹಂಗಾಗಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೊಂಡ್ರೆ ಬೆಸ್ಟು ಅಂತ ಅನಿಸುತ್ತೆ. ನಾನು ಯಾವಾಗಲೂ ಹಾಗೆ ಮಾಡೋದು. ಫಸ್ಟ್ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಬೇಯಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಬಿಸಿನೀರು ಕಾಯಿಸಿ ಹಾಕ್ಕೊತೀನಿ ಒಗ್ಗರಣೆ ಆದಮೇಲೆ. ಆವಾಗ ಚೆನ್ನಾಗಿ ಬರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಬೋದು. ಈಗ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಏನಪ್ಪ ಅಂದರೆ ಸ್ವಲ್ಪ ಕೊಬ್ಬರಿ ಕಡಲೆಪಪ್ಪು 2 ಹಾಕ್ಬಿಟ್ಟು ಚಟ್ನಿನ ಮಾಡಿದೆ. ಚಟ್ನಿ ಎಲ್ಲ ಆಯಿತು ಅಷ್ಟೇ. ಇನ್ನು ಪೂಜೆದು ಏನಿಲ್ಲ ಫ್ರೆಂಡ್ಸ್. ನಾನು ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಗಲಿಲ್ಲ. ಟೈಮ್ ಆಗಿಬಿಟ್ಟಿತ್ತು. ಅಮ್ಮ ಫೋನ್ ಮಾಡ್ತಾನೆ ಇದ್ದರು, ಬಂದಿಲ್ವಾ ಅಂತ. ಸರಿ ಸಂಜೆ ಬಂದು ಹೋಗೋಣ ಅಂತ ನೋಡಿ ಬಂದುಬಿಟ್ಟೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ. ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿದರು. ನೋಡಿ, ಹಾಲು ಹಾಕ್ಬಿಟ್ಟು ಬಂದು ಈ ದೀಪ ನೋಡಬೇಕು, ಅದಕ್ಕೆ ದೀಪ ಎಲ್ಲ ರೆಡಿ ಮಾಡಿದ್ದಾರೆ. ನಾನು ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿದರು. ಅದೇನ ಕೂಳು ಬೇಯಿಸೋದು ಅಂತ ಎಲ್ಲ ಹೇಳ್ತಾರಲ್ವ, ಶಾಸ್ತ್ರ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಒಬ್ಬೊಬ್ರದ್ದು ಒಂದೊಂದು ಥರ ಪದ್ಧತಿ ಇರುತ್ತಲ್ವ. ಹಂಗಾಗಿ ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿದರು. ನೋಡಿ, ಇನ್ನೂ ಬರೋರು ಬರ್ತಾ ಇದ್ದಾರೆ. ಅದೇ ಹೇಗೋ ನಾನು ಗೊತ್ತಿಲ್ಲದೆ ಇರೋ ಥರ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಗೊತ್ತಿಲ್ಲ ಯಾರಿಗೂ ಯೂಟ್ಯೂಬ್ ಮಾಡಿದ್ದೀನಿ ಅಂತ ನನಗೆ ಹೇಳೋದಕ್ಕೆ ಹೋಗ್ತಿಲ್ಲ. ಸ್ವಲ್ಪ ಅದು ಎನ್ಕರೇಜ್ ಮಾಡೋದು ಬಿಟ್ಟು ಸ್ವಲ್ಪ ಒಂಥರ ಮಾತಾಡೋರೇ ಒಂಥರ ಇರ್ತಾರೆ. ಹಾಗಾಗಿ ನಾನು ಹೇಳ್ತಾ ಇಲ್ಲ. ನೋಡೋಣ, ಸಕ್ಸಸ್ ಆಗಲಿ ಆಮೇಲೆ ಹೇಳೋಣ ಅಂತ ಹೇಳ್ತಿಲ್ಲ. ಇದು ಹಾಗೆ ಕೂತ್ಕೊಂಡು ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ, ಯಾರಿಗೂ ಗೊತ್ತಿಲ್ಲದೆ ಇರೋ ಥರ. ಹಾಗೆ ಎಲ್ಲ ರೆಡಿ ಮಾಡಿದರು. ನಮ್ಮ ಮನೆಗಳಲ್ಲಿ ಯಾರಾದರೂ ಎಕ್ಸ್ಪೈರ್ಡ್ ಆದರೆ 3 ದಿನ ಹಾಳಿಗೆ ಪ್ರತಿಯೊಂದು ಸ್ವೀಟು, ಫ್ರೂಟ್ಸು ಎಷ್ಟಿರುತ್ತೋ ಅಷ್ಟು ಎಲ್ಲ ತೊಗೊಂಬಂದು ಅಲ್ಲಿ ಪೂಜೆಗೆ, ಗುಣಿ ಹತ್ರ ಪೂಜೆಗೆ ಎತ್ಕೊಂಡು ಹೋಗ್ಬೇಕು. ನೋಡಿ, ಎಲ್ಲ ತಂದು ಅದನ್ನೆಲ್ಲ ಬಿಡಿಸಿ ಕಟ್ ಮಾಡಿ ಎಲ್ಲ ಬಟ್ಲಲ್ಲಿ ಹಾಕಿ ಇಟ್ಟಿದ್ದಾರೆ. ಹಾಗೆ ಬರೋರು ಕೂಡ ತಗೊಂಡು ಬರ್ತಾರೆ. ಇವತ್ತು 3 ದಿನಕ್ಕೆ ಲಾಸ್ಟ್ ಆಗಿರೋದ್ರಿಂದ ನಮ್ಮ ಚಿಕ್ಕಮ್ಮಗೆ ಏನಾದರೂ ಗಿಫ್ಟು ಆ ಥರ ಕೊಡೋರು ಕೊಡ್ಬೋದು. ಸ್ಯಾರಿ, ಅಮೌಂಟು, ತವ್ರ ಮನೆಯವ್ರು ಏನಾದರೂ ಗಿಫ್ಟುಗಳು ಆ ಥರ ಎಲ್ಲ ಕೊಡ್ಬೋದು. ಇವತ್ತು ಕೊಡೋರೆಲ್ಲ ಏನಾದರೂ ಇವತ್ತೇ ಕೊಟ್ಬಿಡ್ಬೋದು. ನಾನು ಕೂಡ ಸ್ಯಾರಿನ ತೊಗೊಂಡೋಗಿದ್ದೆ.
ಅಂದರೆ ಇವ್ರಿಗೆ 11 ದಿನದಲ್ಲಿ ಶಾಸ್ತ್ರ ನಾವು ತಿಥಿ ಮಾಡ್ತೀವಿ. ಆ ತಿಥಿ ಇವ್ರಿಗೆ ಇಲ್ವಂತೆ, ಒಬ್ಬೊಬ್ರಿಗೆ ಇರಲ್ಲ. ಹಂಗಾಗಿ ನಮ್ಮ ಅಂಕಲ್ ಅವ್ರಿಗೆ ಇಲ್ವಂತೆ. ಹಂಗಾಗಿ ಎಲ್ಲ ಶಾಸ್ತ್ರ ಇವತ್ತೇ ಮುಗಿಸ್ತಿದ್ದಾರೆ. ನಮ್ಮ ಮನೆಯಿಂದ ಬಂದ್ವಿ ನೋಡಿ, ಇಲ್ಲಿ ದಿಂಪಲ್ ಕಾಡು ಅಂತಾರೆ, ಅಲ್ಲಿ ಎಲ್ಲ ಎಡೆ ಥರ ಹಾಕ್ತಾ ಇದ್ದಾರೆ. ಸತ್ತಿರೋರ ಸಮಾಧಿ ಹತ್ರ ಹೋಗೋದಕ್ಕೂ ಮುಂಚೆ ಇಲ್ಲಿ ಎಡೆನ ಹಾಕಿ ಮತ್ತೆ ಗುಣಿ ಹತ್ರ ಹೋಗೋದು, ಸಮಾಧಿ ಹತ್ರ ಹೋಗೋದು. ಏನು ತಿಂಡಿ ಇರುತ್ತೋ ಎಲ್ಲದನ್ನು ಇಲ್ಲಿ ಸ್ವಲ್ಪ ಇಟ್ಟು ಮಾಡಿರೋ ಅಂಥ ಅನ್ನನೂ ಇಲ್ಲಿ ಇಟ್ಟು ಇಲ್ಲಿ ಹಾಕ್ಬಿಟ್ಟು ಮತ್ತೆ ಗುಣಿ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಳೋದು. ಮತ್ತು ಕಾಗೆ ಎಲ್ಲ ಮುಟ್ಟೋವರೆಗೂ ಪೂಜೆ ಎಲ್ಲ ಆಗಿ ಕಾಗೆ ಅದನ್ನು ಬಂದು ಅಲ್ಲಿ ಹಾಕಿರೋ ಎಡೆನ ತಿನ್ನೋವರೆಗೂ ಮತ್ತೆ ಯಾರಿಗೂ ಏನೂ ಕೊಡಲ್ಲ. ಮತ್ತು ಅಲ್ಲಿ ಬಂದಿರೋರಿಗೆ ಎಲ್ಲ ಅದನ್ನು ಪ್ರಸಾದ ಥರ ತಿಂದ್ಕೊಂಡು ಬರ್ತೀವಿ. ನಮ್ಮ ಮನೆಗಳಲ್ಲಿ ಈ ಥರ ಸೂತ್ಕ ಇರೋರು ತಿಂತಾರೆ, ಇಲ್ಲದೆ ಇರೋರು ತಿಂತಾರೆ. ಚೈತೋ ಆರಾಮ ರಜೆ ಹಾಕಿದ್ದೀನಿ. ಹಾಲು ಮುಗಿಸ್ಕೊಂಬ ನಮ್ಮ ಚಿಕ್ಕಪ್ಪಂದ 3 ದಿನ ಹಾಲಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದೆ. ಬರೋಷ್ಟರಲ್ಲಿ ನೈಟೇ ಆಗಿಬಿಡ್ತು. ನೈಟ್ ಅಂದರೆ ನೈಟಲ್ಲ, ಸಂಜೆ ಒಂದು 6:30 ಏನೋ ಆಯಿತು. ಹಾಗೆ ನಮ್ಮೂರ ಪಕ್ಕನೇ ಅಲ್ಲಿಂದ ನಮ್ಮ ಚಿಕ್ಕಮ್ಮನ ಸೊಸೆಯವರ ಅಕ್ಕನ ಮಗಳನ್ನ ಕೊಟ್ಟಿದ್ದೆ, ಇಲ್ಲಿ ನಮ್ಮೂರ ಪಕ್ಕನೇ. ಅವಳು ನಾನು ಇಬ್ಬರು ಜೊತೆಯಲ್ಲಿ ಬಂದ್ರಿ. ಅವಳನ್ನು ಬಿಟ್ಬಿಟ್ಟು ಹಾಗೆ ನಾನು ಬಂದೆ. ಬೆಳಗ್ಗೆ ಪೂಜೆಗೆ ಹೋಗೋಕ್ಕಾಗಲಿಲ್ಲ, ಅಂದರೆ ರಾಯರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಈಗ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬೆಲ್ದಾರ್ತಿ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀರಿ. ನಾನು ನಮ್ಮ ಮನೆಯವರು ಹೋಗ್ತಾಯಿದ್ದೀರಿ. ಬೆಳಗ್ಗೆ ನಾನು ಒಬ್ಬಳೇ ಹೋಗಿದ್ದಿದ್ದು ಅಲ್ಲಿಗೆ, ಹೋಗಿದ್ದು, ಇನ್ಯಾರು ಬಂದಿರಲಿಲ್ಲ, ನಮ್ಮ ಮನೆಯವ್ರು ಬಂದಿರಲಿಲ್ಲ. ಹಂಗಾಗಿ ಇವತ್ತಿಗೆ ಯಾಕೋ ಬೆಳಗ್ಗೆನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಹೋಗೋಕ್ಕೆ ಆಗಲಿಲ್ಲ. ಒಂಥರ ಮನಸ್ಸಿಗೆ ಅಯ್ಯೋ ವರ್ಷಕ್ಕೊಂದು ಸಾರಿ ಬರೋದು ಗುರುಪೌರ್ಣಮಿ, ಹೋಗಿಲ್ವಲ್ಲ ಅಂತ ಮನಸ್ಸಲ್ಲಿ ಅದೇ ಒಂದು ಚಿಂತೆ ಇತ್ತು. ಏನೋ ಹಾಗಾಗಿ ಲೇಟ್ ಆಯಿತು ಬರೋಷ್ಟರಲ್ಲಿ. ಅಲ್ಲಿಗೂ ಇನ್ನೂ 8:30ವರೆಗೂ ಇರ್ತಿತ್ತು. ಅಂದರೆ ಪೌರ್ಣಮಿ ರಾತ್ರಿ 8 ಗಂಟೆ 5 ನಿಮಿಷದವರೆಗೂ ಇತ್ತು ಗುರುಪೌರ್ಣಮಿ, ಅಲ್ಲಿವರೆಗೂ ಇತ್ತು ಅಂತ ಹೇಳಿ ಬಂದು ಅಷ್ಟರಲ್ಲಿ ಹೋಗಿ ಪೂಜೆನ ಮಾಡ್ಕೊಂಬಂದೆ. ಅಂದರೆ ಬೆಲ್ದಾರ್ತಿ ಮಾಡಿಕೊಂಡು ಬಂದೆ ನೋಡಿ. ರೆಡಿಯಾಗಿ ಹೋದ್ವಿ ದೇವಸ್ಥಾನದ ಹತ್ರ. ಇಲ್ಲೇ ನಮ್ಮೂರ ಪಕ್ಕನೇ ಇರೋದು ರಾಯರ ದೇವಸ್ಥಾನ. ಅಲ್ಲೇ ಹೋಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಿಂದ ತೊಗೊಂಡೋಗಿ ಬೆಲ್ಲ, ತುಪ್ಪದ ಬತ್ತಿ ಮತ್ತು ಅಕ್ಕಿ ಎಲ್ಲ ತೊಗೊಂಡೋಗಿ ಅಲ್ಲೇ ದೀಪನ ರೆಡಿ ಮಾಡಿಕೊಂಡು ರಾಯರಿಗೆ ಬೆಳಗ್ಬಿಟ್ಟು ಬಂದೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಬೆಳಗ್ಗೆನೇ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿಗೂ ಬೇಗ ಮಾಡಿದೆ, ಕೆಲಸ ಇಲ್ಲ, ಆಗಲೇ ಇಲ್ಲ. 10 ಕಾಲ ಆಯಿತು. ಇನ್ನು ನಮ್ಮೂರಿಗೆ ಹೋಗೋಷ್ಟರಲ್ಲಿ 1 ಅವರ್ ಬೇಕೇ ಬೇಕು. ದೇವನಹಳ್ಳಿ ರೋಡ್ ಅಂತೂ ಫುಲ್ಲು ಟ್ರಾಫಿಕ್ ಇರುತ್ತೆ ಆ ಟೈಮಲ್ಲಂತೂ. ನಮ್ಮೂರಿಂದ ದೇವನಹಳ್ಳಿಗೆ 20 ಕಿಲೋಮೀಟ್ರ್ ಹೋಗಬೇಕು. ದೇವನಹಳ್ಳಿಯಿಂದ ಅಂದರೆ ಅಮ್ಮ ಮನೆಗೆ 10 ಕಿಲೋಮೀಟ್ರ್ ಅಥವಾ 11 ಕಿಲೋಮೀಟರ್ ಏನೋ ಹೋಗಬೇಕು. ಒಟ್ಟು 31 ಕಿಲೋಮೀಟರ್. ಅಪ್ ಆ್ಯಂಡ್ ಡೌನು 62 ಕಿಲೋಮೀಟರ್ ಹೋಗಬೇಕು. ಹಂಗಾಗಿ ನನಗಂತೂ 1 ಅವರ್ ಅಥವಾ 1 ಅವರ್ ಬೇಕೇ ಬೇಕು. ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ 1 ಅವರ್ ಬೇಕೇ ಬೇಕು. ನಾನು ಬೈಕಲ್ಲೇ ಹೋಗಿದ್ದಿದ್ದು. ಹಂಗಾಗಿ ಸ್ವಲ್ಪ ಇನ್ನು ಟೈಮ್ ಆಗಿಬಿಡುತ್ತಲ್ಲ, ಅಮ್ಮ ಹೇಳ್ತಾ ಇರ್ತಾರೆ ನೀನು ಗಾಡಿಯಲ್ಲಿ ಬರಬೇಡ, ಬಸ್ಸಲ್ಲಿ ಬಂದುಬಿಡು ಅಂತ. ಅದಕ್ಕೆ ಸ್ವಲ್ಪ ಬೇಗ ಹೋದೆ, ಸ್ವಲ್ಪ ನಿಧಾನವಾಗಿ ಹೋಗೋಣ ಅಂತ ಹೋಗಿ ಬಂದೆ. ಈಗ ರಾಯರಿಗೆ ಬೆಲ್ದಾರ್ತಿ ರೆಡಿ ಮಾಡ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಗುರುಬ್ರಹ್ಮ ಗುರು ವಿಷ್ಣು ಗುರು
ನಾನು ಬೆಲ್ದಾರ್ತಿಗೆ ಹಾಕಿದ್ದು ಮಲ್ಲಿಗೆ ಹೂವು ತೆಗೆದ್ಬಿಟ್ಟು ರಾಯರ ಪಾದಕ್ಕೆ ಹಾಕಿದ್ರು ಸ್ವಾಮಿಗಳು. ಅದನ್ನು ಕೇಳಿದ್ರು, ನೋಡಿದ್ರೆ ಏನು ಹೂವು ಹಾಕದೆ ನೋಡಿದ್ರಾ ಅಂತ ಕೇಳಿದ್ರು. ಹಾಗೆ ಸ್ವಲ್ಪ ಹೂವು ಕೊಟ್ಟರು. ಮತ್ತು ಇಲ್ಲಿ ಎಲ್ಲ ಮತ್ತು ಎಲ್ಲ ದೇವ್ರಿಗೂ ಅಲ್ಲಿ ಎಷ್ಟು ದೇವ್ರು ಇರುತ್ತೋ ಅಷ್ಟು ದೇವ್ರಿಗೂ ಬೆಲ್ಲದ ಆರತಿನ ಬೆಳಗ್ಬಿಟ್ಟು ಅಲ್ಲೇ ಪ್ರಸಾದ ಕೊಡ್ತಾರೆ. ತುಂಬ ಏನಾದರೂ ಒಂದೊಂದು ಸಾರಿ 2 ಥರ ಪ್ರಸಾದ ಕೊಡ್ತಿದ್ರು. ಇವತ್ತಂತೂ ತುಂಬ ರಶ್ ಇತ್ತು ಅನಿಸುತ್ತೆ. ಬೆಳಗ್ಗಿನಿಂದ ಬರ್ತಾನೆ ಇದ್ದರು. ನಾವು ಹೋಗೋದಕ್ಕೂ ತುಂಬಾ ಜನ ಇದ್ದರು. ಇವತ್ತು ಪಂಚಾಮೃತ ಮಾತ್ರ ಕೊಟ್ಟರು. ಬೆಳಗಿಂದ ಕೊಟ್ಟಿರ್ತಾರಲ್ವ, ಹಾಗಾಗಿ ಪಂಚಾಮೃತ ಕೊಟ್ಟರು ಇವತ್ತು. ಅಂದರೆ ಬೆಳಿಗ್ಗೆ ಬೇರೆ ಥರ ಪ್ರಸಾದ ಕೊಟ್ಟಿರ್ತಾರೆ. ಈಗ ರಾತ್ರಿ ಆಗಿಬಿಟ್ಟಿತ್ತಲ್ವ, ಜನ ಬೇರೆ ಜಾಸ್ತಿ ಇರ್ತಾರೆ, ಹಾಗಾಗಿ ಎಲ್ಲ ಖಾಲಿ ಆಗಿತ್ತು ಅಂತ ಅನಿಸುತ್ತೆ. ನಮಗೆ ಪಂಚಾಮೃತ ಸಿಕ್ತು. ನಾನೇನಪ್ಪ ಅಂದ್ಕೊಂಡೆ ಅಂದರೆ ಅಲ್ಲೇ ಪ್ರಸಾದ ಸಿಗುತ್ತೆ, ನಾನು ತಿನ್ಕೊಂಬರೋಣ ಅಂತ ಹೋದೆ. ಏನೋ ತುಂಬ ಚೆನ್ನಾಗಿ ಮಾಡ್ತಾರೆ. ಮೊಸರನ್ನ, ಪೊಂಗಲ್ ಎಲ್ಲ ಅಲ್ಲಿ ತುಂಬ ಟೇಸ್ಟಾಗಿ ಮಾಡ್ತಾರೆ. ಗೊತ್ತಲ್ವ ದೇವಸ್ಥಾನಗಳಲ್ಲಿ ಎಷ್ಟು ಟೇಸ್ಟಾಗಿರುತ್ತೆ ಅಂತ. ಹಂಗಾಗಿ ಅದರಲ್ಲೂ ನನಗೆ ಅಡುಗೆ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಯಾಕೆಂದರೆ ಎಲ್ಲಾದರೂ ಹೋಗಿ ಬಂದರೆ ನನಗೆ ಸ್ವಲ್ಪ ಹೆಡ್ಡಾಕು, ಏನೋ ಒಂಥರ ಇಂಟ್ರೆಸ್ಟ್ ಇರೋಲ್ಲ ಕೆಲಸದ ಬಗ್ಗೆ. ಆವತ್ತು ಮಲಗಿಬಿಡ್ಬೇಕು. ಬೆಳಗ್ಗೆ ಮಾರ್ನಿಂಗು ನಾನು ನಾರ್ಮಲ್ ಆಗಿರ್ತೀನಿ, ಆಗ ಕೆಲಸ ಮಾಡ್ಕೊಳ್ತೀನಿ ಅಂತ. ಹಾಗಾಗಿ ಹೆಂಗೂ ನಮ್ಮಿಬ್ಬರದು ಪ್ರಸಾದ ಕೊಟ್ಟರೆ ಅಲ್ಲೇ ಮುಗೀತಲ್ವ. ರಕ್ಷೆಗೆ ಏನಾದರೂ ತೊಗೊಂಬರೋದಾ ಅಥವಾ ಏನಾದರೂ ಫಾಸ್ಟಾಗಿ ಮನೇಲಿ ಏನಾದರೂ ಮಾಡ್ಕೊಡೋದಾ ಸಿಂಪಲ್ಲಾಗಿ ಅಂತ ಅಂದ್ಕೊಂಡಿದ್ರೆ, ಅಲ್ಲಿ ಪ್ರಸಾದನೇ ಸಿಗಲಿಲ್ಲ. ಏನು ಮಾಡೋದು, ನಮ್ಮದು ದುರಾದೃಷ್ಟ ಅಂತ ಹೇಳ್ಬೋದು. ಹಾಗೆ ಬಂದು ಮತ್ತು ಹುಳಿ ಸಾರು, ಮುದ್ದೆ, ರೈಸು ಮಾಡಿದೆ. ನಮ್ಮ ಮನೆಯವ್ರಿಗೂ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳ್ತಿದ್ರು. ಹಾಗಾಗಿ ನನಗೂ ಸ್ವಲ್ಪ ಹಶ್ವಾಗ್ತಿತ್ತು. ಅಲ್ಲಿ ನಮ್ಮ ಚಿಕ್ಕಪ್ಪ ಅವ್ರದ್ದು 3 ದಿನಕ್ಕೆ ಲಾಸ್ಟ್ ಅವ್ರಿಗೆ ಶಾಸ್ತ್ರ ಎಲ್ಲ ಮುಗಿದ್ಬಿಡುತ್ತೆ. ಇನ್ನು 5 ದಿನದಲ್ಲಿ ಏನೋ ಸಿಂಪಲ್ಲಾಗಿ ಶಾಸ್ತ್ರ ಇರುತ್ತೆ. ತಿಥಿ ಏನೂ ಇಲ್ಲ. ಹಂಗಾಗಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ನಾನು ಅದನ್ನೇನು ವಿಡಿಯೋ ಮಾಡಲಿಲ್ಲ. ಕ್ಯಾಟ್ರಿಂಗಿಂದ ತರಿಸ್ತಿದ್ರು. ಆ ಊಟ ಎಲ್ಲ ನಮ್ಮ ಮನೆಯಲ್ಲೇ. ಸೂತಕ ಇರೋರು ಅವ್ರ ಮನೇಲಿ ತಿನ್ನಲ್ವಲ್ಲ, ಹಂಗಾಗಿ ಅವ್ರಿಗೆ ಬೇರೆ ಊಟ, ಸೂತಕ ಇಲ್ಲದೆ ಇರೋರಿಗೆ ಬೇರೆ ಊಟ. 2 ಥರನೂ ಅವರು ಸೂತಕ ಇರೋರಿಗೆ ಅವ್ರ ಮನೆಯಲ್ಲೇ ಮಾಡಿದರು. ಗೊತ್ತಲ್ವ, ಒಬ್ಬೊಬ್ಬರು ನಮ್ಮ ಮನೆಯಲ್ಲಿ ಉಪ್ಪಾಗದೆ ಅನ್ನ ಮಾಡಿ ಏನೋ ಬೇಳೆ ಸಾರು, ಬೆಳ್ಳುಳ್ಳಿ ಥರ ಆ ಥರ ಮಾಡ್ತಾರೆ 3 ದಿನ ಶಾಸ್ತ್ರಕ್ಕೆ ಅಷ್ಟೇ. ಅವ್ರಿಗೆ ಅದೇ ಕೂಳು ಅಂತಾರಲ್ವ, ಆ ಥರ 3 ದಿನದ ಕೂಳು ತಿನ್ನೋದು ಅಂತಾರೆ ನಮ್ಮ ಕಡೆ, ಆ ಥರ. ಸೂತಕ ಇರೋರಿಗೆ ಅವ್ರ ಮನೇಲಿ, ಸೂತಕ ಇಲ್ಲದೆ ಇರೋರಿಗೆ ನಮ್ಮ ಮನೇಲಿ ಎಲ್ಲ ವ್ಯವಸ್ಥೆ ಮಾಡಿದರು. ನಾನು ಅಲ್ಲೂ ಸರಿಯಾಗಿ ತಿನ್ನೋದಕ್ಕಾಗಲಿಲ್ಲ, ಹಾಗಾಗಿ ಹಶ್ವಾಗ್ತಿತ್ತು. ಅದರಲ್ಲೂ ಬಂದು ಮುದ್ದೆ, ಸಾರು, ರೈಸ್ ಎಲ್ಲ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಏನೋ ಹುಳಿ ಸಾಂಬಾರು ಮಾಡಿನೂ ಅಷ್ಟೇ ತುಂಬ ದಿನ ಆಗಿಬಿಟ್ಟಿತ್ತು ಹಾಗಾಗಿ ಇವತ್ತು ಹುಳಿ ಸಾಂಬಾರು ಮಾಡಿದೆ, ತರಕಾರಿ ಎಲ್ಲ ಹಾಕಿ. ತುಂಬಾ ಚೆನ್ನಾಗಿತ್ತು. ಈ ಥರ ನೀರು ತಿಳಿ ಸಾರು ಥರ ಮಾಡ್ಬೇಕು ನಮ್ಮ ಮನೇಲಿ. ಹುಳಿ ಸಾರು ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ಮಾಡಿಬಿಟ್ಟು ಬೇಗ ನಮ್ಮ ಮನೆಯವ್ರಿಗೆ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಷ್ಟ ಆಗಿತ್ತು ಬುಧವಾರದ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.